ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಮಹಿ ಮುತ್ತು ಹತ್ರ, ಇಲ್ಲ ಅಣ್ಣ, ನನ್ನ ತಪ್ಪಿನ ಅರಿವಾಗಿದೆ, ನನಗೆ ಆ ಮಂಜುನಾಥ ಸ್ವಾಮಿ ಎಲ್ಲದನ್ನು ತಿಳಿಸಿ ಹೇಳಿ ಕಳಿಸಿದ್ದಾರೆ. ಇನ್ನೇನಿದ್ರು ನನ್ನ ಮುಂದಿನ ಜೀವನ ನಿಮ್ಗಳ ಜೊತೆಗೇನೆ ಅಣ್ಣ, ಮಲ್ಕೋ ಅಣ್ಣ ಅಂತ ಹೇಳಿದಾಗ ನನಗೆ ಅಷ್ಟು ಹೇಳ್ದಲ್ಲ, ಅಷ್ಟು ಸಾಕು ಮಹಿ, ಇರು ಅಂತ ಹೇಳಿಬಿಟ್ಟು ಕಾಲು ಕಟ್ಟಿದ ಗಂಟನ್ನು ಬಿಚ್ಚಕ್ಕೆ ಹೋಗ್ತಾ ಇರ್ತಾನೆ. ಅದಕ್ಕೆ ಬೇಡ ಅಣ್ಣ, ಅದು ಹಾಗೆ ಇಲ್ಲಿ ಮಲ್ಕೋಣ ಅಂತ ಹೇಳಿದ್ದಕ್ಕೆ, ಇಲ್ಲ ಕಣೋ, ಎಲ್ಲೂ ಹೋಗಲ್ಲ ಅಂತ ಹೇಳ್ದಿಯಲ್ಲ, ನನಗೆ ಅಷ್ಟು ಸಾಕು, ಇರು ಬಿಚ್ಚಿಬಿಡ್ತೀನಿ ಅಂತ ಹೇಳಿದ್ದಕ್ಕೆ, ಬೇಡ ಅಣ್ಣ, ನಿನಗೆ ಸಮಾಧಾನ ಆಗಬೇಕು, ಅದಷ್ಟೇ ನನಗೆ ಮುಖ್ಯ. ಇಲ್ಲ ಅಂತಂದರೆ ರಾತ್ರಿ ಇಡೀ ಪೂರ್ತಿ ನೀನು ನಿದ್ದೆಗಟ್ಕೊಂಡು ನಾನು ಹೋಗಿದ್ದೀನೋ ಮಲಗಿದ್ದೀನೋ ಅಂತ ಎದ್ದು ಚೆಕ್ ಮಾಡ್ತಾನೆ ಇರ್ತೀಯ. ನಿನಗೆ ಸಮಾಧಾನ ಆಗುತ್ತೆ ಅಂದರೆ ಅದು ಹಾಗೆ ಇರಲಿ ಬಿಡೋಣ, ಮಲ್ಕೋಣ ಅಂತ ಹೇಳಿಬಿಟ್ಟು ಮುತ್ತುನ ಮಲಗಿಸಿ ಅವನು ಮುತ್ತುನ ತಪ್ಕೊಂಡು ಮಲ್ಕೊತಾನೆ. ಮತ್ತೆ ಚಂದನ ಮತ್ತೆ ಮಯೂರ ಇಬ್ರು ದೇವಸ್ಥಾನಕ್ಕೆ ಬಂದು ದೇವ್ರನ್ನ ಪ್ರದಕ್ಷಿಣೆ ಹಾಕಿ ಬಂದು ಕಲ್ಯಾಣಿ ಹತ್ರ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಚಂದನ, ಅಲ್ಲ ಮಹಿ, ಬೆಳಗ್ಗೆ ಎದ್ದು ಈ ಥರ ದೇವಸ್ಥಾನಕ್ಕೆ ಬಂದರೆ ಎಷ್ಟು ರಿಫ್ರೆಶ್ ಅನ್ಸುತ್ತೆ ಅಲ್ವಾ ಅಂತ ಹೇಳಿದಾಗ ಮಯೂರ ಹ್ಞೂ ಅಂತ ಅಂತಾನೆ. ಅದಕ್ಕೆ ಏನು ಮಹಿ, ನಾನು ಏನೇ ಕೇಳಿದ್ರು ಇಷ್ಟೇ ಮಾತಾಡಬೇಕು ಅಂತ ಗೆರೆ ಹಾಕ್ಕೊಂಡಿದೀಯಾ, ಎಷ್ಟು ಚೆನ್ನಾಗಿದೆ ಅಲ್ವಾ ಕತ್ಲು ಬೆಳಕು ಅಂತ ಅಂದ್ಬಿಟ್ಟು, ನಮ್ಮ ಮನುಷ್ಯ ಜೀವನದಲ್ಲೂ ಹಾಗೇನೆ ಅಲ್ವಾ, ಕತ್ಲು ಕಳೆದ್ಮೇಲೆ ಬೆಳಕು ಬರಲೇಬೇಕು ಅನ್ನೋದನ್ನ ಎಷ್ಟು ಚೆನ್ನಾಗಿ ದಿನಾಲೂ ಅರ್ಥ ಮಾಡ್ಕೋಬೋದು ಅಲ್ವಾ ಅಂತ ಹೇಳಿದಾಗ ಇನ್ನು ಮಯೂರ ಹಾಗೆ ಕೂತಿರ್ತಾನೆ. ಅದಕ್ಕೆ ಯಾಕೆ ಮಹಿ, ನಿನ್ನೆ ಆಗಿರೋ ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ಇದೀಯಾ ಅಂತ ಹೇಳಿದಾಗ, ಹ್ಞೂ ಅದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ, ನಿಮಗೆ ಕತ್ಲು ಕಳೆದ್ಮೇಲೆ ಬೆಳಕು ಬರುತ್ತೆ ಅಂತ ಅನ್ನಿಸ್ತಾ ಇದೆ, ಆದರೆ ನನಗೆ ಬೆಳಕಲ್ಲೂ ಕತ್ಲೇನೇ ಕಾಣಿಸ್ತಾ ಇದೆ ಅದಕ್ಕೆ ಅಂತ ಹೇಳಿದಾಗ ಚಂದನ, ಇದಕ್ಕೇನೆ ಹೇಳೋದು ನೆಗೆಟಿವಿಟಿ ಅಂತ, ಜೀವನದಲ್ಲಿ ಕತ್ಲು ಆವರಿಸೋದಕ್ಕೆ ನಾವು ಯಾವತ್ತೂ ಬಿಡಬಾರ್ದು ಮಹಿ ಅಂತ ಹೇಳಿದಕ್ಕೆ ಮಹಿ, ಅಲ್ಲ ಅದಕ್ಕೆ ಇನ್ನೇನಂತ ಮಾಡಲಿ ನಾನು, ಆ ಕಾತೇಣಿ, ಆ ದೊಡ್ಡಪ್ಪ ಕೊಡ್ತಾರ ಟಾರ್ಚರು, ಅಣ್ಣನ ಮನಸ್ಸಲ್ಲಿರೋ ನೋವು, ನನ್ನ ಜೀವನದಲ್ಲಿ ಆಗ್ತಾ ಇರೋದು ಎಲ್ಲದೂ ನೋಡಿದ್ರೆ ಇನ್ನು ಬೆಳಕಿಗೆ ಬರಬೇಕು ಅಂತ ಹೇಗೆ ಅನಿಸುತ್ತೆ ಅದಕ್ಕೆ ಅಂತ ಹೇಳಿದ್ದಕ್ಕೆ, ಕಷ್ಟ ಅನ್ನೋದು ಯಾರಿಗಿರಲ್ಲ ಮಹಿ, ಯಾರಂತಾನೆ ಬಿಡುತ್ತೆ, ಕಷ್ಟ ಅನ್ನೋದು ಯಾರನ್ನೂ ಬಿಡೋದಿಲ್ಲ, ಗ್ರಹಣ ಅನ್ನೋದು ಆ ಸೂರ್ಯನ್ನೇ ಬಿಟ್ಟಿಲ್ಲ ಅಂದಮೇಲೆ ನಾವೆಲ್ಲ ಯಾವ ಲೆಕ್ಕ ಹೇಳು, ನಿನ್ನ ನೋವೇನು ಹೇಳು, ನಮ್ಮ ಅಣ್ಣಂದಿರೆಲ್ಲ ಒಪ್ತಾಯಿ ಮಕ್ಕಳು, ನಾನು ಮಾತ್ರ ಸಪ್ರೇಟ್ ಅಂತ ತಾನೇ ಅಂತ ಹೇಳಿದ್ದಕ್ಕೆ ಮಹಿ ಹೌದು ಅಂತ ಹೇಳ್ತಾನೆ. ಅದಕ್ಕೆ ಚಂದನ, ರಾಮ ಲಕ್ಷ್ಮಣ ಕ್ಷತ್ರಿಯ ಅವ್ರನ್ನೆಲ್ಲರನ್ನೂ ಕೇಳಿಲ್ವ ಮಹಿ ನೀನು, ಅವರೆಲ್ಲ ಗೊತ್ತಾ ನಿನಗೆ ಅಂತ ಹೇಳಿದ್ದಕ್ಕೆ, ಹಾಂ ಅದಕ್ಕೆ ಗೊತ್ತು, ಅವರೆಲ್ಲ ಒಳ್ಳೆ ಅಣ್ಣ ತಮ್ಮಂದಿರು, ಅವರನ್ನು ನೋಡಿ ನಾವು ಕಲಿಬೇಕು, ಎಷ್ಟು ಒಗ್ಗಟ್ಟಾಗಿರ್ತಾರೆ ಅನ್ನೋದನ್ನ ನಾವು ಕಲಿಬೇಕು ಅಂತ ಹೇಳಿದ್ದಕ್ಕೆ, ಹಾಗಾದರೆ ಮತ್ತೆ ನಿಮ್ಮ ಅಣ್ಣಂದಿರನ್ನೆಲ್ಲ ಬಿಟ್ಟು ನಿನ್ನೆ ಹೋಗೋ ನಿರ್ಧಾರ ನೀನು ಯಾಕೆ ಮಾಡಿದೆ, ಹಾಗಾದರೆ ಅಂತ ಒಳ್ಳೆ ಅಣ್ಣಂದಿರ ಸಹವಾಸ ನಿನಗೆ ಬೇಡವಾ, ಖಂಡಿತ ಬೇಕು ಹೊತ್ತಿಗೆ, ಆದರೆ ನನ್ನ ತಾಯಿನೇ ಬೇರೆ ಅವ್ರ ತಾಯಿನೇ ಬೇರೆ, ಅದಕ್ಕೇನೆ ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳಿದಾಗ ಚಂದನ, ರಾಮನ ತಾಯಿ ಯಾರು ಅಂತ ಗೊತ್ತಾ ನಿನಗೆ, ಹಾಂ ಗೊತ್ತು, ಕೌಸಲ್ಯೆ, ಆದರೆ ಭರತಂದು ಲಕ್ಷ್ಮಣ ಕ್ಷತ್ರಿಜ್ಞನ ತಾಯಿ ಸುಮಿತ್ರೆ. ಮಹಿ ಉತ್ತರ ಕೊಟ್ಟಿದ್ದಕ್ಕೆ ಚಂದನ, ಹಾಗಾದ್ರೆ 4 ಜನರ ತಾಯಿ ಒಬ್ರೇನಾ ಅಂತ ಮಹಿ ಹೇಳ್ತಾನೆ. ಆಗ ಚಂದನ, ನೋಡು ಮತ್ತೆ ಅವರ ತಾಯಿರು ಒಬ್ಬರೇ ಅಲ್ಲ, ಆದ್ರೂ ಅವರು ಎಷ್ಟು ಅನ್ಯೂನ್ಯತೆಯಿಂದ ಇದ್ದರು, ಆ ಅಣ್ಣ ತಮ್ಮಂದಿರಂದರೆ ಹೇಗಿರಬೇಕು ಅಂತ ಇಡೀ ಜಗತ್ತಿಗೆ ಹೇಳ್ಕೊಟ್ಟವರು ಅಂದಮೇಲೆ ನಾವು ಹಾಗೆ ಇರಬೇಕು ಅಲ್ವಾ ಮಹಿ, ನೀನೇ ಹೇಳು, ಮುತ್ತು ಅಣ್ಣ ನಿನಗೆ ಯಾವತ್ತಾದ್ರೂ ಪ್ರೀತಿ ಕೊಡೋ ವಿಷಯದಲ್ಲಿ ಭೇದ ಭಾವ ಮಾಡಿದಾರಾ, ಇಲ್ಲ ತಾನೇ, ನೀನೇ ಎಷ್ಟೊಂದು ಸಲ ಹೇಳಿದೀಯಾ ಅಣ್ಣ ನನಗೆ ಅಮ್ಮ ಅಪ್ಪನ ಥರ ಅಂತವ ಅಂತ ಹೇಳಿದ್ದಕ್ಕೆ, ಇಲ್ಲ ಅದಕ್ಕೆ ಅವ್ನು ಯಾವತ್ತೂ ನನಗೆ ಭೇದ ಭಾವ ಮಾಡಿಲ್ಲ, ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಬ್ಲ್ಯಾಂಕ್ ಆಗಿ ಆ ಥರ ಮಾಡಿಬಿಟ್ಟೆ, ಸಾರಿ ಅದಕ್ಕೆ ಇನ್ಯಾವತ್ತೂ ಹಾಗೆ ಮಾಡಲ್ಲ ಅಂತ ಹೇಳಿದ್ದಕ್ಕೆ, ಇನ್ಯಾವತ್ತೂ ಆ ಥರ ಮಾಡಬಾರ್ದು ಮಹಿ, ಅಣ್ಣನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು, ಭೇದ ಭಾವ ಇಲ್ಲದೇ ನೀನು ಪ್ರೀತಿ ತೋರೋರಿಗೆ ಭೇದ ಭಾವನ ತೋರಿಸ್ಕೊಡೋ ಕೆಲಸನ ನೀನು ಮಾಡಿದಾಗ ಅವ್ರಿಗೆ ಎಷ್ಟು ನೋವಾಗುತ್ತೆ ಹೇಳು, ಈ ಥರ ಎಲ್ಲ ಯಾವತ್ತೂ ಮಾಡಬೇಡ, ನಿನ್ನ ಮನಸ್ಸಿಗೇನಾದ್ರೂ ನೋವಾದರೆ ನನ್ನ ಹತ್ರ ಹೇಳ್ಕೊ, ಅಕ್ಕನ ಸ್ಥಾನದಲ್ಲಿ ನಿಂತು ನಾನು ಅದನ್ನು ಸಾಲ್ವ್ ಮಾಡ್ತೀನಿ, ಇನ್ನು ಯಾವತ್ತೂ ಈ ಥರ ಮಾಡಬೇಡ ಅಂತ ಹೇಳಿದ್ದಕ್ಕೆ, ಆಯಿತು ಅದಕ್ಕೆ ಮನೆಗೆ ಹೇಳ್ದೇ ಯಾವತ್ತೂ ಆಚೆ ಹೋಗಲ್ಲ ಅಂತ ಹೇಳಿದಾಗ, ಹಾಗಾದರೆ ಹೇಳ್ಬಿಟ್ಟು ಹೋಗ್ತೀಯಾ ಅಂತ ಹೇಳಿದ್ದಕ್ಕೆ, ಅಯ್ಯೋ ಹೇಳ್ದೇ ಹೋಗಿನೇ ಇವಾಗ ಮನೆ ಕರ್ಕೊಂಡು ಬಂದು ಕೂರಿಸಿದ್ದಾರೆ, ಇನ್ನು ಹೇಳ್ಬಿಟ್ಟು ಹೋದರೆ ಅಷ್ಟೇ ಕಾಲು ಮುರಿದು ಕರ್ಕೊಂಡು ಬಂದು ಕೂರಿಸ್ತಾರೆ ಅಂತ ಹೇಳಿದಾಗ ಚಂದನ, ಹಾಗಾದರೆ ಪರ್ಮನೆಂಟ್ ಕತ್ಲೆ ಅಷ್ಟೇ ಅಂತ ಹೇಳಿದಾಗ ನಗ್ತಾನೆ. ಸರಿ ಆಯಿತು ಬಾ ಮಹಿ ಹೋಗೋಣ ಅಂತ ಇಬ್ರು ಅಲ್ಲಿಂದ ಹೊರಡ್ತಾರೆ. ಫೋನಲ್ಲಿ ಮಾತಾಡ್ತಾ, ಹಾಂ ಇವತ್ತು ನಾನು ಬರ್ತೀನಿ, 50 ಮೂಟೆ ಸಿಮೆಂಟ್ ಬರುತ್ತೆ, ಅದನ್ನು ಗೋಡೌನಲ್ಲಿ ಇಳಿಸಿ, ಹಾಗೆ ಸಿಮೆಂಟ್ ಎಲ್ಲ ಕಲಸಿಟ್ಟಿರಿ ಆಯ್ತಂತ, ಅದನ್ನು ಸ್ವಲ್ಪ ಕಾಂಕ್ರೀಟ್ ಹಾಕೋದಿದೆಯಲ್ಲ ಅದನ್ನು ಮುಗಿಸ್ಬಿಡೋಣ, ಬೇಗ ಬೇಗ ಕೆಲಸ ಆಗಬೇಕು ಅನ್ಕೋ, ನಾನೇನು ರಜೆ ಹಾಕಲ್ಲ, ಸೈಟ್ ಹತ್ರನೇ ಬಂದುಬಿಡ್ತೀನಿ ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಹರಿ ಅಲ್ಲಿಗೆ ಬಂದು ಹಿಂದೆ ಮುಂದೆ ಎಲ್ಲ ಹುಡುಕ್ತಾ ಇರೋದನ್ನು ನೋಡಿ, 1 ನಿಮಿಷ ಇರಿ ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು
ಹೇಳ್ಬಿಟ್ಟು, ಏನಾಯಿತು ಹರಿ, ಯಾರು ಹುಡುಕ್ತಾ ಇದೆಯೋ ಅಂತ ಹೇಳಿದ್ದಕ್ಕೆ, ಅಣ್ಣ ನನ್ನ ವೈಫ್ನ ನೋಡ್ದಣ ಅಂತ ಹೇಳಿದಾಗ, ಯಾರು ಚಂದನನ ಅಂತ ಹೇಳಿದ್ದಕ್ಕೆ, ಇದೇ ಮತ್ತೆ ನನ್ನ ಗುರಿ, ಅದು ನಾನು ಮದುವೆ ಆಗಿ ಯಾರನ್ನ ಕರ್ಕೊಬಂದಿದ್ದು ಮನೆಗೆ ಅವ್ರನ್ನೇ ತಾನೇ ಅಂತ ಹೇಳಿದಾಗ, ಅದು ನಿನ್ನ ವೈಫೂ ನಿನ್ನ ಲಾಸ್ಟ್ ಬ್ರದರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾಗ, ಅಣ್ಣ ಏನಣ್ಣ ಹೇಳಿದೆ, ಇಷ್ಟು ಬೇಗ ನನ್ನ ವೈಫ್ಗೆ ನನ್ನ ಮೇಲೆ ಪ್ರೀತಿ ಬಂದುಬಿಡ್ತಾ, ಲವ್ ಆಗೋಯ್ತಾ, ನನಗೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳಕ್ಕೆ ಹೋಗಿದ್ದಾರಾ ಅಂತ ಹೇಳಿದ್ದಕ್ಕೆ, ಅದು ನಿನಗೆ ಒಳ್ಳೇದಾಗಲಿ ಅಂತಲ್ಲ ಬೇಡ್ಕೊಳಕ್ಕೆ ಹೋಗಿರೋದು, ಮಹಿ ಬೇಜಾರಲ್ಲಿದ್ನಲ್ಲ ಅದಕ್ಕೆ ಮಹಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ್ದಕ್ಕೆ, ಹಾಗಾದರೆ ನನ್ನ ಬಗ್ಗೆ ಬೇಡ್ಕೊಳಕ್ಕೆ ಹೋಗಿಲ್ವಾ ಅಂತ ಹೇಳಿದಾಗ, ನಮ್ಮೆಲ್ಲರ ಬಗ್ಗೆ ಬೇಡ್ಕೊಳಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಚಂದನ ಮತ್ತು ಮಹಿ ಅಲ್ಲಿಗೆ ಬರ್ತಾರೆ. ಅದನ್ನ ನೋಡೋ ಅಂತ ಹೇಳ್ಬೇಕಂಗ ಚಂದನ ಪ್ರಸಾದ ತಗೊಳ್ಳಿ ಅಂತ ಪ್ರಸಾದನ ಕೊಟ್ಟಂತಾಳೆ. ಪ್ರಸಾದ ಕೊಟ್ಟಿದ್ದ ತಕ್ಷಣ, ಏನೋ ಮಾತಾಡಬೇಕು ಅಂತ ಅಂತಿದ್ದೆಲ್ಲ, ಹುಡುಕ್ತಿದ್ದೆಲ್ಲ, ಮಾತಾಡು ಅಂತ ಹೇಳಿದ್ದಕ್ಕೆ, ಯಾರಣ್ಣ ಅಂತ ಚಂದನ ಕೇಳ್ತಾಳೆ. ಅದಕ್ಕೆ ಅದು ಅಷ್ಟೊತ್ತಿಂದ ನನ್ನ ವೈಫ್ ಅಂತ ಹೇಳೋಕೆ ಹೋಗ್ಬಿಟ್ಟು, ಅಲ್ಲ ನಿನ್ನನ್ನೇ ಅಮ್ಮ ಹುಡುಕ್ತಾ ಇದ್ದ ಅಂತ ಹೇಳ್ತಾರೆ. ನನ್ನನ್ನು ಹುಡುಕ್ತಾ ಇದ್ರ, ಯಾಕೆ ಏನಾಯಿತು ಅಂತ ಕೇಳಿದಾಗ, ಹರ್ರಿ ನಿಮ್ಗೊಂದು ಸರ್ಪ್ರೈಸ್ ಇದೆ ಇವತ್ತು ಅಂತ ಹೇಳ್ತಾನೆ. ಸರ್ಪ್ರೈಸಾ, ಗುಡ್ ನ್ಯೂಸಾ, ಏನದು ಅಂತ ಕೇಳಿದ್ದಕ್ಕೆ, ನಿಮ್ಮದು ಡಿಗ್ರಿ ಸರ್ಟಿಫಿಕೇಟ್ ಬಂದಿದೆ ಇವತ್ತು ಅಂತ ಹೇಳಿದ ತಕ್ಷಣ ಚಂದನಾಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಮಹಿ ಮುತ್ತುಗೆ ಎಲ್ಲರಿಗೂ ಖುಷಿ ಆಗಂಗೆ ಮಹಿ ಕಂಗ್ರಾಟ್ಸ್, ಅದಕ್ಕೆ ಅಂತೂ ನೀವು ಕನಸು ಇಷ್ಟು ದಿನ ಆದಮೇಲೆ ನೆರವೇರ್ತಾ ಇದೆ ಅಂತ ಹೇಳಿದ್ದಕ್ಕೆ, ಹೌದು ಮಹಿ ನನಗಂತೂ ನಂಬೋಕೆ ಆಗ್ತಾಯಿಲ್ಲ ಅಂತ ಹೇಳಿದಾಗ, ಏನೋ ನನ್ನನ್ನು ಅಂತ ಹೇಳಿದ್ದಕ್ಕೆ, ನಿಮ್ಮನ್ನೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ಲ ಸರ್ಟಿಫಿಕೇಟ್ ಬರೋದು ಅಂತ ಹೇಳಿದ್ದಕ್ಕೆ, ಯಾರು ಇನ್ಫ್ಲೂಯೆನ್ಸ್ ಮಾಡಿರೋದು, ನಾನು ತಾನೇ, ಅದಕ್ಕೆ ಬೇಗ ಬಂದಿದೆ ಅಂತ ಹೇಳಿದಾಗ ನನಗಂತೂ ಸಂತೋಷನ ತಡ್ಕೊಳಕ್ಕಾಗ್ತಾಯಿಲ್ಲ ಅಂತ ಹೇಳುವಾಗ, ಸರಿ ಆಯಿತು ಬೇಗ ಹೋಗಿ ಈಸ್ಕೊಂಡು ಬಂದುಬಿಡೋಣ ಬನ್ನಿ ಅಂತ ಹೇಳಿ ಚಂದನನ ಕರ್ಕೊಂಡು ಅಲ್ಲಿಂದ ಹರಿ ಹೊರಡ್ತಾನೆ. ಅದಾದಮೇಲೆ ಮಹಿ ಇನ್ನೂ ಬೇಜಾರಾಗೇ ಇರ್ತಾನೆ. ಅದಕ್ಕೆ ಮುತ್ತು, ಯಾಕೋ ಮಹಿ ಒಂಥರ ಇದೆಯಾ, ಅದು ಊಟಕ್ಕೆ ಏನು ಮಾಡಿಕೊಡ್ಲಿ ಮಹಿ, ನಿನಗೆ ಫೇವ್ರೆಟ್ ಅಲ್ವಾ ಬದನೆಕಾಯಿ ಗೊಜ್ಜು, ಅದನ್ನು ಮಾಡಿಕೊಡ್ಲಾ ಅಂತ ಹೇಳ್ತಾರೆ. ಆದ್ರೂ ಮಹಿ ಏನು ಮಾತಾಡೋದಿಲ್ಲ. ಅದಕ್ಕೆ ಸರಿ ಆಯಿತು ಬೇಡ, ನಾನಿವತ್ತು ಕೆಲಸಕ್ಕೆ ರಜೆ ಹಾಕ್ಬಿಡ್ತೀನಿ, ಇಬ್ಬರೂ ಆಚೆ ಕಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿದಾಗಲೂ ಮಹಿ ಏನು ಮಾತಾಡಲ್ಲ. ಆಗಂಗ ಯಾಕೋ ಏನಾಯಿತು ಅಂತ ಕೇಳಿದ್ದಕ್ಕೆ, ಅಣ್ಣ ನಾನು ನಿನ್ನ ಹತ್ರ ಒಂದು ವಿಷಯ ಕೇಳಲ್ಲ ಅಂತ ಹೇಳಿದ್ದಕ್ಕೆ, ಈ ಅಣ್ಣನ ಹತ್ರ ಕೇಳೋದಕ್ಕೆ ಯಾಕೋ ಸಂಕೋಚ, ಕೇಳೋ ಅಂತ ಹೇಳಿದಾಗ, ಅಣ್ಣ ನಮ್ಮಮ್ಮ ಬದುಕಿದಾರ ಅಣ್ಣ ಇನ್ನು ಅಂತ ಕೇಳ್ತಾರೆ. ಅಷ್ಟರೊಳಗಡೆ ಮುತ್ತುಗೆ ಒಂಥರ ಹಂಗೆ, ಯಾಕೋ ಮಹಿ ಈ ಥರ ಎಲ್ಲ ಕೇಳ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಹೇಳೋಣ ಊರಲ್ಲೆಲ್ಲ ಕೇಳಿದ್ರೆ ಹುಡುಗಿ ಬಂದಿತ್ತಲ್ಲ, ಹುಡುಗಿ ಸತ್ತಿದ್ದಾಳೋ ಬದುಕಿದ್ದಾಳೋ ಅಂತ ಎಲ್ಲರೂ ಮಾತಾಡ್ತಾರೆ. ಆದರೆ ನನಗಂತೂ ಗೊತ್ತಿಲ್ಲ, ನಮ್ಮಮ್ಮ ಬದುಕಿದ್ದಾರೆ ಅಲ್ವಾ ಅಣ್ಣ, ಆದರೆ ಬದುಕಿದ್ರೆ ಯಾಕಣ್ಣ ನನ್ನನ್ನು ನೋಡೋಕೆ ಬಂದಿಲ್ಲ, ನನ್ನನ್ನು ಯಾಕಣ್ಣ ಬಿಟ್ಟು ಹೋದ್ರು, ಅಮ್ಮ ಇಲ್ಲಿಗೆ ಬಂದಾಗ ನಿನಗೆ ಹೊಡೆದಿದ್ಲ, ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ಲ ಇಲ್ವಾ, ನಿನಗೆ ಕೋಪ ಬಂದಿದೆಯಾ, ಅವಳ ಮೇಲೆ ಏನಾದ್ರು ಕೋಪ ಇದೆಯಾ ನಿನಗೆ, ಹೇಳೋಣ, ವಿಷಯ ಗೊತ್ತಾದಾಗ ನನಗೇನೆ ಕೋಪ ಬಂತು, ಇನ್ನೂ ಕೋಪ ಬರೋದಿಲ್ವಾ, ಹೇಳೋಣ ಅಂತ ಹೇಳಬೇಕಾದ್ರೆ ಮುತ್ತು, ಇನ್ನೊಂದು ಸಲ ಈ ಥರ ಎಲ್ಲ ಮಾತಾಡಬೇಡ ಮಹಿ, ಆದರೆ ಅವರು ಒಳ್ಳೆಯವರು ಅಂತ ಮಾತ್ರ ಗೊತ್ತು, ನಮ್ಮ ಮನೆಗೆ ಬಂದಿದ್ದು ಗೊತ್ತು, ಅವ್ರು ಹೋಗಿದ್ದು ಗೊತ್ತು, ಅದಾದಮೇಲೆ ಅವರು ಸತ್ತಿದ್ದಾರೋ ಬದುಕಿದಾರೋ ಅಂತ ಮಾತ್ರ ನನಗೆ ಗೊತ್ತಿಲ್ಲ, ನನ್ನನ್ನು ಮಾತ್ರ ಇನ್ನೇನು ಕೇಳಬೇಡ, ಅವ್ರು ಬದುಕಿದ್ರೆ ಅವರು ನಿನ್ನ ನೋಡೋಕೆ ಬರ್ತಾಯಿದ್ರು ಅಲ್ವಾ ಮಹಿ, ಯಾಕೆ ಈ ಥರ ಎಲ್ಲ ಯೋಚನೆ ಮಾಡ್ತೀಯ, ನಾವೆಲ್ಲ ಇಲ್ವೇನೋ ನಿನ್ಗೆ, ಹಾಗಾದರೆ ನಾವು ಯಾರೂ ಅಮ್ಮನ ಪ್ರೀತಿ ಕೊಟ್ಟಿಲ್ವೇನೋ ಅಂತ ಹೇಳಿದಾಗ, ಹಾಗಣ್ಣ ಕೊಟ್ಟಿದ್ದೀರಾ ಅಂತ ಹೇಳಿದಾಗ, ಹಾಗಾದರೆ ನನಗೆ ಮಾತು ಕೊಡು, ಇನ್ಯಾವತ್ತೂ ಹಳೆ ವಿಷಯನ ನೆನ್ಪು ಮಾಡಿಕೊಂಡು ನೀನು ಕೊರೋಗಬಾರ್ದು, ನಾವು ಮುಂಚೆ ಹೇಗಿದ್ವಿ ಹಾಗೇ ಇರೋಣ, ನೀನು ಆ ಫೋಟೋ ನೋಡಿದ್ದಕ್ಕೆ ತಾನೇ ಇದೆಲ್ಲ ನಿನಗೆ ನೆನಪಾಗ್ತಾ ಇರೋದು, ಇನ್ನು ಅದನ್ನು ಯಾವುದೂ ನೆನ್ಪು ಮಾಡ್ಕೋಬೇಡ, ಅದೊಂದು ಕೆಟ್ಟ ಕನಸು ಅಂತ ಮರ್ತು ಬಿಡು, ಇನ್ನೆಲ್ಲ ಮುಂಚೆ ನಾವು ಹೇಗಿದ್ವೋ ಹಾಗೇ ಇರೋಣ ಅಂತ ಹೇಳಿಬಿಟ್ಟು ಭಾಷೆ ಕೇಳ್ತಾರೆ. ಆದರೆ ಮಹಿ ಕೊಡೋಕೆ ರೆಡಿ ಇರೋದಿಲ್ಲ. ಕೊಡು ಮಹಿ ಅಂತ ಹೇಳಿದಾಗ ಭಾಷೆನ ಕೊಡ್ತಾರೆ. ಆಯಿತು, ನೀನು ನನ್ನ ಮುದ್ದಿನ ತಮ್ಮ ಅಲ್ವಾ, ಯಾವುದೇ ಕಾರಣಕ್ಕೂ ಇನ್ನು ಆ ಥರ ಯೋಚನೆ ಮಾಡಬೇಡ ಅಂತ ಹೇಳಿ ಮುತ್ತು ಮಹಿನ ತಪ್ಪಿಕೊಂಡು ಸಮಾಧಾನನ ಮಾಡ್ತಾರೆ. ಮತ್ತು ಹರಿ ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಯೂನಿವರ್ಸಿಟಿ ಬಂದಿರ್ತಾರೆ. ಆಗ ಚಂದನ, ರೀ ನಿಜವಾಗ್ಲೂ ನನ್ನ ಸರ್ಟಿಫಿಕೇಟ್ ಸಿಗುತ್ತೆ ತಾನೇ ಅಂತ ಹೇಳಿದಾಗ, ಯಾಕ್ರಿ ನಾನು ಸುಳ್ಳು ಹೇಳ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ಹಚ್ಚೊತ್ಕೊಬಿಟ್ಟಿದ್ದೀರಾ ಹೇಗೆ, ಖಂಡಿತ ಸಿಕ್ಕೇ ಸಿಗುತ್ತೆ, ಈ ಹರಿ ತಾನೇ ಇನ್ಫ್ಲುಯೆನ್ಸ್ ಮಾಡಿರೋದು, ಆದಮೇಲೆ ಸಿಕ್ಕೇ ಸಿಗುತ್ತೆ, ಇದು ಹರಿ ಮಾತು ಕೊಡ್ತಾ ಇರೋದು, ಆದಮೇಲೆ ನಿಮಗೆ ಹರಿಶ್ಚಂದ್ರ ಮಾತು ಕೊಟ್ಟಂಗೆ ಹಾಗೆ ಆಗತ್ತೆ ಅಂತ ಹೇಳಿದಾಗ, ಹೌದೌದು, ಆ ಹರಿಶ್ಚಂದ್ರ 10 ಅವತಾರಗಳನ್ನ ಎತ್ತಿದ್ದ ಜಗತ್ತನ್ನ ಉದ್ಧಾರ ಮಾಡೋದಕ್ಕೆ, ಆದರೆ ಇವರು ಒಂದು ಸುಳ್ಳನ್ನ ನಿಜ ಮಾಡೋದಕ್ಕೆ 10 ಅವತಾರಗಳನ್ನ ಡೈಲಿ ಎತ್ತುತ್ತಾನೆ ಇರ್ತಾರೆ ಅಂತ ಹೇಳಿದಾಗ, ಇದ್ಯಾಕೋ ಜಾಸ್ತಿ ಆಯಿತು ರೀ ನಿಮ್ಮದು ಹಾಗೆ ಹೇಗೆ ಅಂತ ಮಾತಾಡ್ಬೇಕಾರೆ, ಮತ್ತೆ ಕರೆಕ್ಟಾಗಿ ಉತ್ತರ ಕೊಡೋ ಹೋಗಿದ್ರೆ ಉತ್ತರ ಕೊಡಿ, ಸಿಗುತ್ತಾ ಇಲ್ವಾ ಅಂತ ಹೇಳಿದ್ದಕ್ಕೆ, ನಿಮ್ಮ ಸರ್ಟಿಫಿಕೇಟ್ ಸಿಗುತ್ತೆ, ಸಾರಿ ನಂದೇ ತಪ್ಪಾಯಿತು ಅಂತ ಹೇಳಿಬಿಟ್ಟು ಒಳಗಡೆ ಬರ್ತಿರ್ತಾನೆ. ಎಲ್ಲಿಗೆ, ನಾನು ಬರ್ತೀನಿ ಅಂತ ಹೇಳಿದಾಗ, ನೀವು ಇಲ್ಲೇ ಕೂತೀರಿ ನಾನು ಒಳಗೆ ಹೋಗಿ ಬರ್ತೀನಿ ಅಂತ ಹೇಳಿ
ಹೇಳಿಬಿಟ್ಟು ಒಳಗಡೆ ಬಂದು ಮೇಡಮ್ ಹತ್ರ ಹಲೋ ಮೇಡಮ್ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅದನ್ನು ನೋಡಿ ಚಂದನ ಉರ್ಕೊತಾ ಇರ್ತಾಳೆ. ಇವರೇನು ನನ್ನ ಸರ್ಟಿಫಿಕೇಟ್ ಕೊಡ್ಸೋಕೆ ಬಂದಿದ್ದಾರಾ ಅಥವಾ ಇವ್ರ ಜೊತೆ ನುಲ್ಕೊಂಡು ಮಾತಾಡೋದಕ್ಕೆ ಬಂದಿದ್ದಾರಾ? ಇವ್ರು ಏನಾದರೂ ಮಾತಾಡ್ಕೊಳ್ಳಿ, ಅವ್ರೇನಾದರೂ ನುಲ್ದಾಡ್ಕೊಳ್ಳಿ, ನನಗೇನಂತೆ, ನನ್ನ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಅಷ್ಟೇ ಸಾಕು, ನನಗೇನಾಗಬೇಕು ಅಂತ ಆದ್ರೂ ಸಮಾಧಾನ ಮಾಡ್ಕೊತಾ ಇರ್ತಾಳೆ. ಆದರೂ ಎಷ್ಟೊತ್ತಾದರೂ ಬರೋದಿಲ್ಲ. ಅದಕ್ಕೆ ಸನ್ನೆ ಮಾಡಿ ಕೇಳಿದಾಗ 5 ನಿಮಿಷ ಇರಿ ಬಂದೆ ಅಂತ ಒಳಗಿಂದನೇ ಹರಿ ಸನ್ನೆ ಮಾಡಿಬಿಟ್ಟು ಹೊರಗಡೆ ಬಂದು ಗುಡ್ ನ್ಯೂಸ್, ನಿಮ್ಮ ಸರ್ಟಿಫಿಕೇಟ್ ಸಿಕ್ತು ಅಂತ ಹೇಳಿದ ತಕ್ಷಣ ಚಂದನಾಗೆ ತುಂಬಾ ಖುಷಿಯಾಗುತ್ತೆ. ಆಗ ಹೊರಗಡೆ ಮೇಡಮ್ ಬಂದು ಆ ಸರ್ಟಿಫಿಕೇಟ್ನ ಚಂದನ ಕೈ ಕೊಡ್ತಾರೆ. ಆಗ ತುಂಬಾ ಖುಷಿ ಪಟ್ಕೊಂಡು ಸರ್ಟಿಫಿಕೇಟ್ ಓಪನ್ ಮಾಡೋಕ್ಕೆ ಹೋಗಬೇಕಾದ್ರೆ ಹರಿ 1 ನಿಮಿಷ ವೆಯ್ಟ್ ಮಾಡಿ, ಇದಕ್ಕೊಂದು ಸೈನ್ ಮಾಡಿಬಿಡಿ, ಆಮೇಲೆ ಓಪನ್ ಮಾಡಿವ್ರಂತೆ ಅಂತ ಹೇಳಿ ಒಂದು ಬುಕ್ಕಲ್ಲಿ ಸೈನ್ ಮಾಡಿಸ್ಕೊತಾರೆ. ಈಗ ನೀವು ನಿಮ್ಮ ಸರ್ಟಿಫಿಕೇಟ್ನ ಓಪನ್ ಮಾಡಿ ನೋಡ್ಬೋದು ಅಂತ ಹೇಳಿ ಮೇಡಮು ಒಳಗಡೆ ಹೋಗ್ತಾರೆ. ಚಂದನ ಆ ಸರ್ಟಿಫಿಕೇಟ್ನ ಇಟ್ಕೊಂಡು ತುಂಬಾ ಖುಷಿ ಪಟ್ಟಿದ್ದಲ್ಲದೆ ಹಾಗೇ ದುಃಖನೂ ಪಟ್ಕೊತಾಳೆ. ಅವರಪ್ಪ ಅವಳ ಸರ್ಟಿಫಿಕೇಟ್ನೆಲ್ಲವೂ ಸುಟ್ಟು ಹಾಕಿದ್ದು, ಅವ್ರ ಮುಂದೆ ಇವಳು ಚಾಲೆಂಜ್ ಮಾಡಿದ್ದು ಎಲ್ಲವುದು ಅವಳ ಕಣ್ಣು ಮುಂದೆ ಬರುತ್ತೆ. ತುಂಬಾ ಎಮೋಷ್ನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅಳೋದ್ರ ಜೊತೆಗೆ ತುಂಬಾ ಖುಷಿ ಪಟ್ಕೊಂಡು ಎದ್ದು ನಿಂತು ಹರಿಗೆ ಥ್ಯಾಂಕ್ ಯು ಅಂತ ಶೇಕೆಂಡ್ ಕೊಡ್ತಾಳೆ. ಹಂಗ ಹರಿ ಇದೇನು ಮೇಡಮ್ ನನಗೆ ಶೇಕೆಂಡ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ನನ್ನ ಲೈಫ್ಗೆ ನೀವೇ ಅಲ್ವಾ ದಾರಿದೀಪ ಆಗಿದ್ದು ಅಂತ ಹೇಳಿದಾಗ ಈಗಾದರೂ ಗೊತ್ತಾಯ್ತೆ ಮೇಡಮ್, ಈ ಹರಿ ನಿಮ್ಮ ಲೈಫ್ಗೆ ಹೊರೆ ಅಲ್ಲ ದೊರೆ ಅಂತವ ಅಂತ ಹೇಳಿದ್ದಕ್ಕೆ ಹೌದು ಹರಿ, ನೀವು ಹೇಳಿದ್ದು ನಿಜ, ನಿಮ್ಮಿಂದನೇ ನನ್ನ ಕನಸು ಈಡೇರ್ತಾ ಇರೋದು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದಾಗ ಅವನನ್ನು ಶೇಕೆಂಡ್ ಮಾಡಿ ತುಂಬಾ ಖುಷಿ ಪಡ್ತಿಂತಾನೆ. ಥ್ಯಾಂಕ್ ಯು ಮೇಡಮ್ ಅಂತ ಇವಾಗಾದರೂ ಗೊತ್ತಾಯ್ತಾ ನಾನು ಸತ್ಯ ಹರಿಶ್ಚಂದ್ರ ಅಂತಾನೆ ಅಂತ ಹೇಳಿದ್ದಕ್ಕೆ ಹೌದು ಹರಿ, ನಿಮ್ಮಿಂದನೇ ಎಲ್ಲದೂ ಆಗಿದ್ದು ಅಂತ ಹೇಳಬೇಕಾದ್ರೆ ಹರಿಗೂ ಖುಷಿ ಆಗುತ್ತೆ, ಹಾಗೆಯೇ ಚಂದನಾಗೂ ಖುಷಿ ಆಗುತ್ತೆ. ಇಬ್ಬರೂ ಕಾರ್ ಹೊತ್ಕೊಂಡು ಮನೆ ಕಡೆಗೆ ಬರ್ತಾ ಇರ್ತಾರೆ. ಹಂಗ ಚಂದನ ಖುಷಿ ಪಡ್ತಾ ಇರೋದನ್ನು ನೋಡಿ ಏನು ಮೇಡಮ್ ತುಂಬ ಖುಷಿಯಾಗಿದ್ದೀರಾ ಅಂತ ಹೇಳಿದ್ದಕ್ಕೆ ಹೌದು ಹರಿ, ಎಲ್ಲದೂ ಆಗಿದ್ದು ನಿಮ್ಮಿಂದನೇ ನಾನು ಇವತ್ತು ಈ ಖುಷಿಯಾಗಿರೋದಕ್ಕೆ ಕಾರಣ. ಅಂತೂ ಕೊನೆಗೂ ನನ್ನ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ನನ್ನ ಲೈಫು ಒಂದು ಒಳ್ಳೆ ದಾರಿಗೆ ಹೋಗೋದಕ್ಕೆ ದಾರಿದೀಪ ಮಾಡಿಕೊಟ್ಟಿದ್ದೆ ನೀವು, ನಿಮ್ಮನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳಿದಾಗ ಸದ್ಯ ಅದಾದರೂ ನೆನಪಿದೆಯಲ್ಲ, ನಾನು ನಿಮ್ಮ ಮನಸ್ಸಲ್ಲಿ ಅಷ್ಟಾದರೂ ಜಾಗ ಉಪಯೋಗಿಸ್ಕೊಂಡಿದ್ದೀನಲ್ಲ ಅಷ್ಟು ಸಾಕು ಅಂತ ಹೇಳಿದಿಗೆ ಅಂತ ಹೇಳಿದಾಗ ಅಲ್ಲ ಮೇಡಮ್, ನಿಮ್ಮ ಕನಸು ಬಗ್ಗೆ ಹೇಳಿದ್ರಿ, ನನ್ನ ಕನಸನ್ನ ಈಡೇರಿಸೋದಕ್ಕೆ ದೇವರು ನಿಮ್ಮನ್ನು ನನ್ನ ಜೊತೆಗೆ ಸೇರಿಸಿರ್ಬೋದಲ್ವಾ ಅಂತ ಹೇಳಿದಕ್ಕೆ ನಿಮ್ಮ ಕನಸು ಬಗ್ಗೆ ನನ್ನ ಹತ್ರ ಯಾವತ್ತೂ ಹೇಳ್ಕೊಂಡೇ ಇಲ್ವಲ್ಲ, ಬರೀ ಸುಳ್ಳುನೇ ಹೇಳ್ತಾ ಇದ್ರೆ ನನಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಅಲ್ಲ, ನಾನು ಮನ್ಸು ಮಾಡಿದ್ರೆ ನನ್ನ ಬೆಸ್ಟಿಗೋಸ್ಕರ ಅಷ್ಟು ಮಾಡಲ್ವ ಅಂತ ಹೇಳಿದಕ್ಕೆ ಬೆಸ್ಟಿನ ಅಂತ ಹೇಳಿದಕ್ಕೆ ಅಂದರೆ ಬೆಸ್ಟ್ ಫ್ರೆಂಡ್ ಅಂದೆ ಅಂತ ಹೇಳಿದಂಗೆ ಹೌದು ಹರಿ, ನಿಮ್ಮಿಂದನೇ ನನಗೆ ಎಲ್ಲದೂ ಒಳ್ಳೆಯದಾಗಿದ್ದು, ಥ್ಯಾಂಕ್ ಯು ಸೋ ಮಚ್, ನಿಮ್ಮನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳಿಬಿಟ್ಟು ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ. ಅದಕ್ಕೆ ಏನು ಮೇಡಮ್ ಐಸ್ ಕ್ರೀಮ್ ಎಲ್ಲಿದೆ ಅಂತ ನೋಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ನೀವು ಮಾಡಿರೋ ಸಹಾಯಕ್ಕೆ ನಾನು ನಿಮಗೆ ಬರೀ ಐಸ್ ಕ್ರೀಮ್ ಕೊಟ್ಬಿಟ್ರೆ ಆ ದೇವ್ರು ಕೂಡ ಕ್ಷಮಿಸಲ್ಲ ಅನಿಸುತ್ತೆ, ನಿಮ್ಮನ್ನು ನಾನು ಕೊನೆವರೆಗೂ ಮರೆಯೋದಿಲ್ಲ ಹರಿ ಅಂತ ಹೇಳಿದಾಗ ಕೊನೆವರೆಗೂ ಮರೆಯೋದು ಆಗಿರಲಿ, ಕೊನೆವರೆಗೂ ಜೊತೆಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿದ್ದಕ್ಕೆ ಅಂತ ಅಂದಿದ್ದಕ್ಕೆ ಆ ಥರ ಏನೂ ಇಲ್ಲ, ಕೊನೆವರೆಗೂ ನೆನಪಿಟ್ಕೊಳ್ಳಿ, ಮರಿಬೇಡಿ ಅಷ್ಟೇ ಸಾಕು ಅಂತ ಹೇಳಿದಾಗ ಇಲ್ಲ ಖಂಡಿತ ಮರೆಯೋದಿಲ್ಲ, ಎಲ್ಲಾದರೂ ಹೊರಗಡೆ ಹೋಗೋಣವಾ ಅಂತ ಹೇಳಿದ್ದಕ್ಕೆ ನಾವು ಇವಾಗ ಹೊರಗಡೆನೇ ಇದ್ದೀವಿ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಅದು ಹಾಗಲ್ಲ, ಎಲ್ಲಾದ್ರೂ ಸ್ವಲ್ಪ ಪ್ರಶಾಂತವಾಗಿರೋ ಥರ ಫ್ರೆಶ್ ಅನ್ನಿಸ್ತಾ ಇದೆ, ಅಲ್ಲಿಗೆ ಹೋಗೋಣವಾ, ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಓ ನನಗೂ ಅಂಥ ಜಾಗನೇ ಬೇಕಿತ್ತು, ಇಬ್ಬರೇ ಕೂತ್ಕೊಂಡು ಮಾತಾಡೋ ಅಂಥ ಜಾಗ, ಪ್ರಶಾಂತವಾಗಿರೋ ಜಾಗ ಅಂತ ಹೇಳಬೇಕಂದ್ರೆ ಇವ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಚಂದನ ಹಾಗೆ ನೋಡ್ತಾ ಇರ್ತಾಳೆ. ಹರಿ ಅಯ್ಯೋ ರೀ, ಇಲ್ಲೇ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಕರ್ಕೊಂಡು ಹೋಗ್ಲಾ, ಜಾಸ್ತಿ ಜನ ಇಲ್ಲದೆ ಇರೋ ಕಡೆ ಅಂತ ಹೇಳಿದೆ ಅಂತ ಹೇಳಿದ್ದಕ್ಕೆ ತುಂಬ ಟ್ರಾಫಿಕ್ ಇರಬಾರ್ದು ಅಂತ ಹೇಳಿದಾಗ ಅಂಥ ಕಡೆ ನಾನು ಏನಾರು ಕರ್ಕೊಂಡು ಹೋಗ್ತೀನಾ, ನೀವು ಸುಮ್ಮನೆ ಆರ್ಡರ್ ಮಾಡಿ ಸಾಕು, ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ನಾನು ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತೀನಿ, ನಿಮ್ಮ ಪರ್ಸ್ನಲ್ ಡ್ರೈವರ್ ಇರಬೇಕಾದ್ರೆ ನಿಮ್ಗೆ ಯಾಕೆ ಇಷ್ಟೆಲ್ಲ ಟೆನ್ಷನ್ನು ಅಂತ ಹೇಳಿದಾಗ ಇವಾಗ ನನ್ನ ಹತ್ರ ಸಂಬಳ ಕೊಡೋದಕ್ಕೆಲ್ಲ ದುಡ್ಡಿಲ್ಲ ಅಂತ ಹೇಳಿದ್ದಕ್ಕೆ ನಿಮ್ಮ ಹತ್ರ ಸಂಬಳ ಯಾರು ಕೇಳಿದ್ದು, ನೀವು ಜಸ್ಟ್ ಹ್ಞೂ ಅನ್ನಿ ಸಾಕು, ನೀವು ಈ ಖುಷಿ ಪಡ್ತಾ ಇದ್ದೀರಲ್ಲ ಅಷ್ಟೇ ಸಾಕು ಈ ಡ್ರೈವರ್ಗೆ ಅಂತ ಹೇಳಬೇಕಾದ್ರೆ ಇದೆಲ್ಲ ತುಂಬ ಓವರ್ ಆಯಿತು, ಇವಾಗ ನಡೀರಿ ಎಲ್ಲಾದರೂ ಒಂದು ಜಾಗಕ್ಕೆ ಅಂತ ಹೇಳಿದಾಗ ಹರಿ ಒಂದು ಕಡೆ ಕರ್ಕೊಂಡು ಬರ್ತಾನೆ. ಆ ಜಾಗನ ನೋಡಿ ಚಂದನಾಗೆ ತುಂಬಾ ಖುಷಿಯಾಗಿ ಬೆಂಗಳೂರಲ್ಲೂ ಇಂಥದ್ದೊಂದು ಜಾಗ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ರೀ, ತುಂಬಾ ಖುಷಿ ಆಗ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಲ್ಲ ಈ ಜಾಗ ಅಂತ ಹೇಳಿದ್ದಕ್ಕೆ ನಿಮಗೆ ಎಷ್ಟೋ ವಿಷಯಗಳು ಗೊತ್ತೇ ಇರೋದಿಲ್ಲ, ಅದಕ್ಕೆ ಹೇಳೋದು ಬರೀ ಕೋಶ ಓದಿದ್ರೆ ಸಾಕಾಗಲ್ಲ, ದೇಶನೂ ಸುತ್ತಬೇಕು ಅಂತ ಹೇಳಿದ್ದಕ್ಕೆ ಹೌದು ನನಗೆ ಇಷ್ಟು ದಿನ ಗೊತ್ತೇ ಇರಲಿಲ್ಲ, ಇವಾಗ
ಇವಾಗ ನಿಮ್ಮಿಂದ ಕೆಲವೊಂದು ವಿಷಯಗಳನ್ನ ತಿಳ್ಕೊತಾ ಇದ್ದೀನಿ ಅಂತ ಹೇಳಬೇಕಂದ್ರೆ ಇನ್ನೂ ಇದೆ ಬೆಂಗಳೂರಲ್ಲಿ ನೋಡೋದು ತಿಳಿಯೋದು ಅಂತ ಹೇಳಿದಾಗ ಈಗ ಸರ್ಟಿಫಿಕೇಟ್ ಸಿಕ್ಕಿದೆಯಲ್ಲ ಇನ್ನು ಮುಂದೆ ಸುತ್ತುತ್ತಾ ಇರೋದೆ. ಥ್ಯಾಂಕ್ ಯು ಹರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಇವತ್ತಂತೂ ನಾನು ತುಂಬಾ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಅಂತ ಹೇಳೋದು ತುಂಬ ಚಿಕ್ಕ ಪದ, ಅಂದರೆ ಇವತ್ತು ಕೃತಜ್ಞತೆ ಹೇಳೋದಕ್ಕೆ ಥ್ಯಾಂಕ್ ಯು ಅಷ್ಟೇ ನನ್ನ ಹತ್ರ ಇರೋದು. ಥ್ಯಾಂಕ್ ಯು ಸೋ ಮಚ್ ಹರಿ ಅಂತ ಹೇಳಿದಾಗ, ಪರವಾಗಿಲ್ಲ ನೀವು ಮನಸ್ಫೂರ್ತಿ ನಗ್ತಾ ಇದ್ದೀರಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳಿದ್ದಕ್ಕೆ, ಮುಂಚೆ ಯಾವಾಗಲೂ ಈ ಜಾಗಕ್ಕೆ ಬಂದಿಲ್ವಾ ನೀವು ಅಂತ ಕೇಳಿದ್ದಕ್ಕೆ, ಮುಂಚೆ ತುಂಬ ಸಲ ಬಂದಿದ್ದೀನಿ ಆದರೆ ಇವತ್ತು ನೀವು ಮನಸ್ಸು ಬಿಚ್ಚಿ ನಗ್ತಾ ಇದ್ದೀರಲ್ಲ ಹಾಗಾಗಿ ಇದು ಸ್ಪೆಷಲ್ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ, ಇವತ್ತು ನನಗೆ ಆಗ್ತಾ ಇರೋ ಖುಷಿಗೆ ಚಿಟ್ಟೆ ಥರ ಹಾರಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಕ್ಕೆ, ಹುಷಾರು ಸುತ್ತ ಕಲ್ಲು ಬಂಡೆಗಳಿದೆ, ಆಮೇಲೆ ಕಾಲು ಮುರ್ಕೊಂಡ್ರೆ ಹೊತ್ಕೊಂಡು ಹೋಗೋ ಅಂತ ಹೊರೆ ನನಗೆ ಸಿಗುತ್ತೆ ಅಂತ ಹೇಳಿದಾಗ, ಹಾಗಾದರೆ ಹಾರೋದಕ್ಕೆ ರೆಕ್ಕೆ ನೀವು ತಂದು ಕೊಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಏರೋಪ್ಲೇನ್ ಓಡಿಸೋನಾಗಿರೋ ತಂದು ಕೊಡ್ತಿದ್ದೆ, ಇವಾಗ ಸದ್ಯಕ್ಕೆ ಕಾರ್ ಡ್ರೈವರ್ ನಾನು ಅಂತ ಹೇಳಿದ್ದಕ್ಕೆ, ನಿಮ್ಗಂತೂ ಮಾತು ಕೊಡೋಕ್ಕಾಗೋದಿಲ್ಲ ಬಿಡಿ ಆಯಿತು ಅಂತ ಹೇಳಿ ಮುಂದೆ ಹೋಗಿ ಅವಳ ಪಾಡ್ಗಳು ಚಿಟ್ಟೆ ಥರ ಹಾರೋ ಥರ ತುಂಬ ಕುಣಿತಾ ಇರ್ತಾಳೆ. ಅದನ್ನು ನೋಡಿ ಮೂಕ ವಿಸ್ಮಯನ ಥರ ಹರಿ ನಿಂತು ಬಿಡ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಎಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು. ಹಾಗೆ ಒಂದು ಹೈಪ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.